ಓ ಬಂದ್ರಾ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದಿದ್ದೀನಿ. ಅದೇನಂತ ಅಂದರೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಭರತ್ ಲೈವ್ ಮಾಡೋದು ಹೇಗೆ ಅಂತ ಡೆಡಿಕೇಟೆಡಾಗಿ ವಿಡಿಯೋ ಮಾಡು ಅಂತ. ಅಷ್ಟೆಲ್ಲ ಕಮೆಂಟ್ಸ್ನಲ್ಲಿ ಆಗ್ತಿದ್ರು, ಭರತ್ ಲೈವ್ ಮಾಡೋದು ಹೇಗೆ, ಸ್ವಲ್ಪ ನೀಟಾಗಿ ವಿಡಿಯೋ ಮಾಡು ಅಂತ. ಅದ್ರ ಬಗ್ಗೆ ಡೆಡಿಕೇಟೆಡಾಗಿ ಪೂರ್ತಿ ಡೀಟೇಲಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಹೇಗೆ ಲೈವ್ ಮಾಡೋದು ಅಂತ. ಲೈವಿಂದ ಏನೇನು ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಮತ್ತು ಲೈವ್ಗೆ ಹೇಗೆ ಹೋಗೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲಾಗಿ ತಿಳಿಸ್ತೀನಿ. ಥರ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕೂಡ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ. ಇದರಿಂದ ಯಾವುದೇ ವಿಡಿಯೋಸ್ ಬಂದರೂ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ. ಥರ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ. ಈಗ ಫಸ್ಟು ಲೈವ್ ಎಂತಕ್ಕೆ ಹೋಗ್ತೀವಿ, ಇದರಿಂದ ಏನೇನು ಉಪಯೋಗ, ಏನೇನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಮೋಸ್ಟ್ಲಿ ಹೇಳ್ಬೇಕಂತಂದರೆ ಎಲ್ಲ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಲೈವ್ಗೆ ಎಂತಕ್ಕೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಆಡಿಯನ್ಸ್ ಜೊತೆ ನಾವು ಮಿಂಗಲ್ ಆಗೋಕ್ಕೋಸ್ಕರ, ಮತ್ತು ಇನ್ನೊಂದು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಓಕೆ, ಇದೊಂದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ ಅಕಸ್ಮಾತ್ ಏನಾದರೂ ನೀವು ಫೇಸ್ ತೋರಿಸಿ ಲೈವ್ ಮಾಡ್ತೀರಾ ಅಂತ ಅಂದರೆ ಫೇಸ್ ವಿತ್ ವಾಯ್ಸ್ 200% ನಿಮಗೆ 100% ಫುಲ್ ವಾಚ್ ಅವರ್ ಕೌಂಟ್ ಆಗುತ್ತೆ. ಬೇರೆ ವಾಯ್ಸ್ ಅಂತ ಅಂದರೆ ನೋ ಫೇಸ್ ಅಂತ ಅಂದರೆ 50% ವಾಚ್ ಅವರ್ ಕೌಂಟ್ ಆಗುತ್ತೆ. ಮತ್ತು ವಿತೌಟ್ ವಾಯ್ಸ್ ವಿತೌಟ್ ಫೇಸು ಆ ರೀತಿ ಮಾಡ್ತೀರಾ ಅಂತ ಅಂದರೆ ನಿಮಗೆ 25% ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಈ ರೀತಿ ಕೆಟಗರಿ ವೈಸ್ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಆದಷ್ಟು ಫೇಸ್ ತೋರಿಸಿ ಲೈವ್ ಮಾಡಿದ್ರೆ ಹೇಳೋಕ್ಕಾಗಲ್ಲ, ವೈರಲ್ ಆಗ್ಬೋದು. ಹಾಗೆ ಆಡಿಯನ್ಸ್ ಜೊತೆ ನೀವು ಇನ್ನೂ ಹತ್ತಿರ ಆಗಿ ಮಿಂಗಲ್ ಆಗ್ಬೋದು. ಅದು ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಜೆಂಟ್ಸ್ ಬೇಕಾದ್ರೆ ಮಾಡ್ಬೋದು, ಆದರೆ ಲೇಡೀಸ್ ಏನಿದ್ದಾರೆ ಬೇರೆ ನೀವು ಕ್ಯಾಮ್ರಾನ ಬ್ಲ್ಯಾಕ್ ಸ್ಕ್ರೀನ್ ಅಥವಾ ಒಂದು ಸರ್ಫೇಸ್ ಮೇಲೆ ಇಟ್ಕೊಂಡು ಅಥವಾ ಕವರ್ ಮಾಡಿರೋ ಕ್ಯಾಮ್ರಾ ಹಂಗೆ ಲೈವ್ ಮಾಡ್ಬೋದು ನೀವು. ಆ ರೀತಿನೂ ಓಡುತ್ತೆ ಅಂತ ಹೇಳ್ಬೋದು. ಆದರೆ ಆದಷ್ಟು ನೀವು ಫೇಸ್ ತೋರಿಸಿ ಮಾಡಿದ್ರೆ ನಿಮಗೊಂದು ವ್ಯಾಲ್ಯೂ ಇರುತ್ತೆ. ಓಕೆ, ಆಮೇಲೆ ಆಡಿಯನ್ಸು ನಿಮ್ಮನ್ನ ಗುರುತಿಸ್ತಾರೆ, ಓ ಇವರೇ ಟೆಕ್ ವಿತ್ ಬರುತ್ತು ಅಂತ ಅವ್ರಿಗೆ ಒಂದು ನೇಮ್ ಬರುತ್ತೆ. ಇದು ನನ್ನ ಬೆಸ್ಟ್ ಸಜೆಷನು. ಈಗ ಹೋಗೋಣ ಹೇಗೆ ಲೈವ್ ಮಾಡೋದು ಅಂತ. ಈಗ ಮೊದಲನೇ ಸ್ಟೆಪ್ ಏನಂತ ಅಂದರೆ ನೋಡಿ, ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಅಪ್ಲಿಕೇಶನ್ನ ಇಲ್ಲಿ ನಾನು ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ಯೂಟ್ಯೂಬ್ ಅಪ್ಲಿಕೇಶನ್ ನಾನು ಓಪನ್ ಮಾಡಿದಾಗ ಈ ರೀತಿ ನಮಗೆ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಪ್ಲಸ್ ಐಕಾನ್ ಅಂತ ಕಾಣಿಸಿದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಆಮೇಲೆ ಕ್ಲಿಕ್ ಕೊಟ್ಟಾಗ ನೋಡ್ತಾ ಇರ್ಬೋದಲ್ಲಿ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ನೋಡಿ ಸ್ಟ್ರೇಟಾಗಿ ಇಟ್ಕೊಬೇಕು, ನೋಡಿ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ. ಸೊ ಈ ರೀತಿ ನೋಡಿ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಇಟ್ಕೊಂಡು ಲೈವ್ ಮಾಡಬೇಕಾಗತ್ತೆ, ಅಥವಾ ನೋಡಿ ಟೇಬಲಲ್ಲಿ ಇಟ್ಕೊಂಡು ನೀವು ಸ್ಟ್ಯಾಂಡಲ್ಲಿ ಇಟ್ಕೊಬೇಕಾದ್ರೆ ನೀವು ಲೈವ್ ಮಾಡ್ಬೋದು. ಓಕೆ, ಇದು ಸ್ಟ್ರೇಟಾಗಿ ಇಟ್ಕೊಬೇಕು ಇಲ್ಲಿ. ಆಮೇಲೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದಲ್ಲಿ ಇಲ್ಲಿ ಏನೇನು ಆಪ್ಷನ್ ಸಿಗ್ತಿದೆ ಅಂತ ಅಂದರೆ ಮೇಲೆ ಇಂಟು ಮಾರ್ಕ್ ಅಂತ ಕಾಣಿಸಿದೆ. ಆ ಇಂಟು ಮಾರ್ಕ್ ಏನಂತ ಅಂದರೆ ನೀವು ಲೈವ್ ಹೋಗ್ಬಾರ್ದಂತ ಅಂದರೆ, ಹೋಗೋಕೆ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನ ಕ್ಲೋಸ್ ಮಾಡ್ಬೋದು ಆಪ್ಷನು. ಅಲ್ಲಿ ನೋಡಿ ಇಲ್ಲಿ ಶೆಡ್ಯೂಲ್ ಅಥವಾ ಒಂದು ಕ್ಯಾಲೆಂಡರ್ ಆಪ್ಷನ್ ಸಿಗ್ತಿದೆ. ಆಪ್ಷನ್ ಇನ್ನೂ ಓಪನ್ ಆಗಿಲ್ಲ, ಬಿಕಾಸ್ ನಾನು ಶೆಡ್ಯೂಲ್ ಇಕ್ಕಿಲ್ಲ ಲೈವ್ನ. ಶೆಡ್ಯೂಲ್ ಇಕ್ಕಿದ್ರೆ ಅದು ಓಪನ್ ಆಗುತ್ತೆ ಅಲ್ಲಿ. ಮತ್ತು ಇನ್ನೊಂದು ಶೇರ್ ಅಂತ ಕಾಣಿಸ್ತಿದೆ ಲಿಂಕ್, ಅಂದರೆ ನಿಮ್ಮ ಲೈವ್ನ ಶೇರ್ ಮಾಡ್ಬೋದು ಲಿಂಕು. ಮತ್ತು ನೋಡಿ ಇಲ್ಲಿ ಕ್ಯಾಮ್ರಾ ಇಲ್ಲಿ ನಾವು ತಿರುಗಿಸ್ಬೋದು. ಉದಾಹರಣೆಗೋಸ್ಕರ ನೋಡಿ ತಿರುಗಿಸ್ತೀನಿ ಕ್ಯಾಮ್ರಾನ. ಸೊ ಈ ರೀತಿ ನೀವು ಪರ್ಟಿಕ್ಯುಲರ್ ಕ್ಯಾಮ್ರಾನ ತಿರುಗಿಸ್ಬೋದು ನೀವು. ಓಕೆ, ಫ್ರಂಟ್ ಮತ್ತು ಬ್ಯಾಕ್ ಆಗಿ. ಮತ್ತು ಇನ್ನೊಂದು ಮೈಕ್ರೋಫೋನ್ ಕಾಣಿಸಿದೆ ಇಲ್ಲಿ, ಅಂದರೆ ನೀವು ಮ್ಯೂಟ್ ಮಾಡ್ಬೋದು ಮೈಕ್ರೋಫೋನ್. ಮ್ಯೂಟ್ ಮಾಡಿದ್ರೆ ನಿಮ್ಮ ವ್ಯೂವರ್ಸ್ಗೆ ಏನೂ ಕೇಳಿಸೋದಿಲ್ಲ. ಹಂಗೆ ಇಟ್ಟಿದ್ದೀರಾ ಅಂತ ಅಂದರೆ ಮೈಕ್ರೋಫೋನ್ ಎನೇಬಲ್ ಮಾಡಿದ್ದೀರಾ ಅಂತ ಅಂದರೆ ಅವ್ರಿಗೆ ಕ್ಲೀನಾಗಿ ನಿಮ್ಮ ಪರ್ಟಿಕ್ಯುಲರ್ ಆಡಿಯೋ ಅಥವಾ ನೀವೇನು ಹೇಳ್ತಾ ಇದ್ದೀರಾ ಕೇಳಿಸುತ್ತೆ ಅವ್ರಿಗೆ. ಮತ್ತು ಇನ್ನೊಂದು ಇಲ್ಲಿ ವರ್ಟಿಕಲ್ ಓರಿಯೆಂಟೇಷನ್ ಮತ್ತು ಹಾರಿಸಾಂಟಲ್ ಓರಿಯೆಂಟೇಷನ್ ಅಂತ ಬರುತ್ತೆ ಇಲ್ಲಿ. ನೋಡಿ ವರ್ಟಿಕಲ್ ಅಂತ ಅಂದರೆ ಈ ರೀತಿ ಇಟ್ಕೊಬೇಕು, ಹಾರಿಸಾಂಟಲ್ ಅಂತ ಅಂದರೆ ಹೇಳ್ದಾನ. ಸೊ ಈ ರೀತಿ ನೀವು ಇಟ್ಕೊಂಡು ಬೇಕಾದ್ರೆ ನೀವು ಲೈವ್ ಮಾಡ್ಬೋದು. ಸೊ ಆ ರೀತಿ ಕೂಡ ಒಂದು ಏನಿದೆ ಆಪ್ಷನ್ಸ್ ಬರುತ್ತಿಲ್ಲಿ. ಓಕೆ, ಸೊ ಈ ರೀತಿ ಮಾಡಬೇಕು. ಆಮೇಲೆ ಕೆಳಗಡೆ ನೋಡಿ ಇಲ್ಲಿ ನಮಗೆ ರಿಕ್ವೈರ್ಮೆಂಟ್ಸ್ ಅಂತ ಬರ್ತಿದೆ. ಓಕೆ, ರಿಕ್ವೈರ್ಮೆಂಟ್ಸ್ ಏನೇನು ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಏನೇನಂತ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಟೈಟಲ್ ಫಸ್ಟ್ ಕೇಳ್ತಿದೆ, ಕನ್ನಡ TV ಸೀರೀಸ್ ಈಸ್ ಲೈವ್ ಅಂತ. ನೀವು ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ನೋಡಿ ಇಲ್ಲಿ ಉದಾಹರಣೆಗೋಸ್ಕರ ಕನ್ನಡ TV ಸೀರೀಸ್ ಈಸ್ ಲೈವ್ ಅಂತ 1 ಅಂತ ಹಾಕ್ತೀನಿ ಇಲ್ಲಿ. ಓಕೆ, ನೀವೇನು ಹಾಕ್ಬೇಕಂತ ಇದ್ದೀರಾ ಟೈಟಲ್ ಅಂತ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ನೋಡಿ ಎಡಿಟ್ ಅಂತ ಕ್ಲಿಕ್ ಕೊಟ್ಟರೆ ತಮಿಳ್ ಟೇಕ್ ಮಾಡ್ಬೋದು ಅಥವಾ ಅಪ್ಲೋಡ್ ಮಾಡ್ಬೋದು ಇಲ್ಲಿ. ಸೊ ನಿಮ್ಮ ಇಷ್ಟ, ನೀವೆಲ್ಲಿ ಇಟ್ಕೊಂಡು ಸುಮ್ಮನೆ ಇಲ್ಲಿ ಈ ಥರ ಫೋಟೋ ತೊಗೊಂಡು ಬೇಕಾದ್ರೆ ತಮಿಳ್ ಹಾಕ್ಬೋದು. ಇಲ್ಲ ಅಂದರೆ ಮುಂಚೆ ತಮಿಳ್ ಮಾಡಿದ್ದೀರಾ ಅಂತಂದರೆ ಅಪ್ಲೋಡ್ ಮಾಡ್ಬೋದು ಅದನ್ನ. ಆಮೇಲೆ ಇನ್ನೊಂದೇನಂತ ಅಂದರೆ ವಿಸಿಬಿಲಿಟಿ ಪಬ್ಲಿಕ್ ಅಂತ ಇರುತ್ತೆ. ಸೊ ಅಕಸ್ಮಾತ್ ವಾಚ್ ಅವರ್ ಬೇಕಂತ ಅಂದರೆ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ತಲುಪಬೇಕಂತ ಅಂದರೆ ನೀವು ಪಬ್ಲಿಕಲ್ಲಿ ಇಕ್ಬೇಕು. ಸೊ ನಾನು ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಾಂತಂದರೆ ಬಿಡಿ ಪಬ್ಲಿಕ್ಕೇ ಮಾಡೋಣ ನಾವು. ಓಕೆ, ವಾಚ್ ಅವರ್ ಕರೆಕ್ಟಾಗಿ ಸಿಗ್ಬೇಕಂತ ಅಂದರೆ ಪಬ್ಲಿಕ್ಕಾಗಿ ಇಕ್ಬೇಕು. ಇಲ್ಲ ಅಂತಂದರೆ ಬರುತ್ತೆ ನಾನು ಅನ್ಲಿಸ್ಟೆಡ್ ಇಕ್ಬಿಟ್ಟೆ ವ್ಯೂವರ್ಸ್ ಏನೂ ಬರ್ತಿಲ್ಲ ಅಂತ ಹೇಳೋಕೆ ಹೋಗ್ಬಿಡಿ. ಬಿಕಾಸ್ ಅನ್ಲಿಸ್ಟೆಡ್ ಇಟ್ಟರೆ ನೀವು ಲಿಂಕ್ ಶೇರ್ ಮಾಡಿದ್ರೆ ಮಾಡ್ತಾನೆ ಅವ್ರಿಗೆ ಸಿಗೋದದು. ಅವಾಗ ಲೈವ್ ಅದು ಓಪನ್ ಆಗ್ತಿಲ್ಲ ಅಂದರೆ ಓಪನ್ ಆಗೋದಿಲ್ಲ. ಪಬ್ಲಿಕ್ ಇಟ್ಟಾಗ ಆವಾಗ ನಿಮ್ಮ ವ್ಯೂವರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ಗೆ ನೋಟಿಫಿಕೇಶನ್ ಬರುತ್ತಲ್ಲಿ.
ಓಕೆ ಸಜೆಷನ್ ಆಗುತ್ತೆ, ಅವರು ನಿಮ್ಮ ಪರ್ಟಿಕ್ಯುಲರ್ ಲೈವ್ನ ನೋಡ್ಬೋದು. ಬೆಸ್ಟ್ ಇದು. ಓಕೆ ಪಬ್ಲಿಕ್ ಅಂತ ಇಟ್ಟಿದ್ದೀನಿ. ಮತ್ತು ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆ, ಇದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಮಾಮೂಲಿ ಆಗಿಲ್ಲ ಅಂತ ಅಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಮತ್ತು ಇನ್ನೊಂದು ಲೈವ್ ಟುಗೆದರ್ ಅಂದರೆ ನೀವು ಬೇಕಾದ್ರೆ ಲೈವ್ ಟುಗೆದರ್ ಹೋಗ್ಬೋದು, ಈ ಆಪ್ಷನ್ನ ಆನ್ ಮಾಡಿಕೊಂಡು. ಮತ್ತು ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ಬೋದು ಇಲ್ಲಿ. ಆಮೇಲೆ ಇನ್ನೊಂದು ಇಲ್ಲಿ ಲೊಕೇಶನ್ ಕಾಣಿಸಿದೆ ಅಂದರೆ ನೀವು ಲೊಕೇಶನ್ನ ನೀವು ಆ್ಯಡ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಸ್ಕ್ರೀನ್ ಕಾಸ್ಟ್ ಕೊಟ್ಟರೆ ಆ್ಯಡ್ ಗೇಮ್ ಟೈಟಲ್ ಅಂತ ಬರುತ್ತೆ. ಅಂದರೆ ನೀವು ಸ್ಕ್ರೀನ್ ಕಾಸ್ಟ್ ಮಾಡ್ಬೋದು. ಎಸ್ಪೆಷಲಿ ಯಾರು ಗೇಮಿಂಗ್ ಚಾನಲ್ ಇದೆ ಈ ಪರ್ಟಿಕ್ಯುಲರ್ ಆಪ್ಷನ್ ಯೂಸ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ. ಮತ್ತು ಕೆಳಗಡೆ ಶೆಡ್ಯೂಲ್ ಫಾರ್ ಲೇಟರ್ ಅಂದರೆ ಅದನ್ನ ಕ್ಲಿಕ್ ಕೊಟ್ಟರೆ ಶೆಡ್ಯೂಲ್ ಈ ಟೈಮ್ಗೆ ಈ ಥರ ನಾನು ಲೈವ್ ಬರಬೇಕಂತ ಅಂದರೆ ಶೆಡ್ಯೂಲ್ ಇಕ್ಬೋದು ನೀವು. ಮತ್ತು ಅಡ್ವಾನ್ಸ್ ಸೆಟ್ಟಿಂಗ್ಸ್ನಲ್ಲಿ ಈ ರೀತಿ ಬರುತ್ತೆ, ಅಲೋ ಚಾಟ್ ಮತ್ತು ಅಲೋ ರಿಯಾಕ್ಷನ್ಸ್ ಅಂತ. ಇಲ್ಲಿ ನೀವು ಆಲ್ರೆಡಿ ಅಲೋ ಇರುತ್ತೆ, ಬೇಕಾದ್ರೆ ನೀವು ಡಿಸೇಬಲ್ ಮಾಡ್ಬೋದು ಅದನ್ನ. ಇಲ್ಲಿ ಅಕಸ್ಮಾತ್ ನಿಮಿಷ ಮಾನಿಟೈಸೇಷನ್ ಆನ್ ಆಗಿತ್ತು ಅಂತ ಅಂದರೆ ಅಲ್ಲಿ ನಿಮಗೆ ಏನು ಅಲೋ ಮಾನಿಟೈಸೇಷನ್ ಆನ್ ಮಾನಿಟೈಸೇಷನ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಅದನ್ನ ಆನ್ ಮಾಡ್ಕೊಂಡು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ರೆ. ಮತ್ತು ಇಲ್ಲಿ ಗೋ ಲೈವ್ ಆಪ್ಷನ್ನ ಕ್ಲಿಕ್ ಕೊಡ್ತೀನಿ. ಗೋ ಲೈವ್ ಆಪ್ಷನ್ ಕ್ಲಿಕ್ ಕೊಟ್ಟಾಗ ಇಲ್ಲಿ ನಮಗೆ ಓಪನ್ ಆಗುತ್ತೆ ಇಂಟರ್ಫೇಸ್. ಆಮೇಲೆ ಈ ರೀತಿ ನೀವು ಕರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಬೇಕು, ಅವಾಗ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತದು. ಓಕೆ ನೋಡ್ತಾ ಇರ್ಬೋದಲ್ಲಿ ಇಲ್ಲಿ ಗೋಯಿಂಗ್ ಲೈವ್ ಅಂತ ಇಲ್ಲಿ ಬಂದಿರುವಂಥದ್ದು. ಸೊ ಈ ರೀತಿ ಬರುತ್ತೆ. ಕ್ಲೋಸ್ ಅಂತ ಕ್ಲಿಕ್ ಕೊಡಿ. ಮತ್ತು ನೋಡಿ ಸೊ ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲೈವ್ ಮಾಡಬೇಕು. ಓ ಹಾಯ್ ಹೇಗಿದ್ದೀರಾ ಅಂತ ನೀವು ನಿಮ್ಮ ವ್ಯೂವರ್ ಜೊತೆ ನೀವು ಆರಾಮಾಗಿ ನೀವು ಮಿಂಗಲ್ ಆಗ್ಬೋದು. ಸೊ ಇಲ್ಲೇನೇನು ಆಪ್ಷನ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಏನಂತಂದರೆ ಎಲ್ಲ ಸೇಮ್ ಕ್ಯಾಮ್ರಾ ರೊಟೇಟ್ ಆಪ್ಷನ್ ಬರ್ತಾ ಇರುವಂಥದ್ದು ಇಲ್ಲಿ ನಮಗೆ. ಮತ್ತು ಕೆಳಗಡೆ ನಮಗೆ ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು, ಮ್ಯೂಟ್ ಮಾಡ್ಬೋದು. ಮತ್ತು ಇದು ರೀಟಚ್ ಕ್ಲಿಕ್ ಕೊಟ್ಟರೆ ನೋಡಿ ನನ್ನ ಫೇಸು ಒಂಥರ ಚೆನ್ನಾಗಿ ರೀಟಚ್ ಆಯಿತು. ಕ್ಲಿಕ್ ಕೊಟ್ಟರೆ ಅದು ರೀಟಚ್ ಆಗೋದಿಲ್ಲ. ಮತ್ತು ಇನ್ನೊಂದು ನೋಡಿ ಕೆಳಗಡೆ ಅಲ್ಲಿ ಹೈಲೈಟ್ಸ್ ಅಂತ ಕಾಣಿಸುತ್ತೆ, ಅಂದರೆ ಹೈಲೈಟ್ಸ್ ನಮ್ಗೆ ಇನ್ನೂ 1 ನಿಮಿಷ ಆಗಲ್ಲ, ಸೊ ಅದ್ರಗೋಸ್ಕರ ಹೈಲೈಟ್ಸ್ ಮಾಡೋಕ್ಕಾಗಲ್ಲ ಅದನ್ನ. ಆಮೇಲೆ ನೋಡಿ ಕೆಳಗಡೆ ನಮ್ಗೆ ಏನು ಕಾಣಿಸಿದೆ ಇಲ್ಲಿ ಚಾಟ್ ಮಾಡ್ರೇಷನ್ ಅಂತ ಬಂದಿರುವಂಥದ್ದು ನೋಡಿ ಕ್ಲೀನಾಗಿ ತೋರಿಸ್ತೀನಿ. ಚಾಟ್ ಮಾಡ್ರೇಷನ್ ಮತ್ತು ಇನ್ನೊಂದು ಕಮ್ಯುನಿಟಿ ಮಾಡ್ರೇಷನ್. ಅದು ನೀವು ಬೇಕಾದ್ರೆ ಕಮ್ಯುನಿಟಿ ಮಾಡ್ರೇಷನ್ ಅಂದರೆ ವ್ಯೂಸ್ ಬರ್ತಾರಲ್ಲ ಅವ್ರಿಗೆ ಬೇಕಾದ್ರೆ ನೀವು ಮಾಡ್ರೇಟರ್ಸ್ ಆಗಿ ಕೊಡ್ಬೋದು. ಮತ್ತು ನೋಡಿ ಚಾಟ್ ಫಿಲ್ಟರ್ಸ್ಗೆ ಹೋಗ್ತೀನಿ. ನೋಡಿ ಟಾಪ್ ಮೆಸೇಜಸ್ ಆಲ್ ಮೆಸೇಜಸ್ ನನ್ನ ಅಂತ ಬರುತ್ತೆ. ಟಾಪ್ ಮೆಸೇಜಸ್ ಕ್ಲಿಕ್ ಕೊಟ್ಟರೆ ಅಂದರೆ ಯಾವ್ಯಾವ ಟಾಪ್ ಇದೆ ಮೆಸೇಜಸ್ ಅದು ನಿಮಗೆ ಶೋ ಆಗುತ್ತೆ ಇಲ್ಲಿ. ಓಕೆ ಆಮೇಲೆ ಆಲ್ ಮೆಸೇಜ್ ಅಂತ ಅಂದರೆ ಎಲ್ಲ ಮೆಸೇಜ್ ತೋರಿಸುತ್ತೆ, ಇನ್ಕ್ಲೂಡಿಂಗ್ ದ ಅನ್ಎಡೆಡ್ ಒನ್ಸ್, ಅಂದರೆ ಯಾವ್ದು ಬೇಕಾಗಿಲ್ಲ ಅದು ಕೂಡ ತೋರಿಸುತ್ತೆ ಇಲ್ಲಿ. ಆಮೇಲೆ ನನ್ನ ಅಂದರೆ ತೋರಿಸೋದೇ ಇಲ್ಲ ನಿಮಗೆ ಲೈವ್ ಚಾಟು. ಆಮೇಲೆ ಇನ್ನೊಂದು ನಮಗೆ ಕೆಳಗಡೆ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಪ್ಲಸ್ ಐಕಾನ್ ಇಲ್ಲಿ ಹೊಂದಿರುವಂಥದ್ದು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಕೊಟ್ಟರೆ ಆಮೇಲೆ ನಿಮಗೆ ಏನು ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟಪ್ ಪೋಲ್ ಮತ್ತು ಸ್ಟಾರ್ಟಪ್ Q&A. ಅಂದರೆ ನಿಮ್ಮ ವ್ಯೂವರ್ ಜೊತೆ ನೀವು Q&A ಮಾಡ್ಬೋದು ಅಥವಾ ನೀವು ಪೋಲ್ನ ಆ್ಯಡ್ ಮಾಡ್ಬೋದು ಇಲ್ಲಿ. ಓಕೆ ಆಮೇಲೆ ಇನ್ನೊಂದು ಏನಂತ ಅಂದರೆ ನಮಗೆ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಶೇರ್ ಅಂತ ಕಾಣಿಸಿದೆ, ನೀವು ಶೇರ್ ಮಾಡ್ಬೋದು ಅಲ್ಲಿ ಲಿಂಕ್ನ ನಿಮ್ಮ ಪರ್ಟಿಕ್ಯುಲರ್ ಲೈವ್ದು. ಓಕೆ ಆಮೇಲೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ಫಿಲ್ಟರ್ಸ್ ಆಪ್ಷನ್ ಬರಬೇಕಿತ್ತು, ಅದೇಂತಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಫಿಲ್ಟರ್ಸ್ ಆನ್ ಮಾಡ್ಕೊಬೋದು ನೀವು, ಬಬಲ್ ಥರ ಎಫೆಕ್ಟು, ಬ್ಲ್ಯಾಕ್ ಸ್ಕ್ರೀನ್ ಥರ ಎಫೆಕ್ಟು. ಆದಷ್ಟು ಯಾರ್ಯಾರು ಲೇಡೀಸ್ ನೀವು ಫೇಸ್ ತೋರಿಸಿಲ್ಲ ಅಂತ ಅಂದರೆ ಇವು ಒಂದು ಸರ್ಫೇಸ್ನ ಕವರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ಯಾನ್ವಾ ನೀವು ಕವರ್ ಮಾಡಿಬಿಟ್ಟು ಬೇಕಂದರೆ ನೀವು ಮಾಡ್ಬೋದು ಫ್ರೆಂಡ್ಸ್. ಓಕೆ ಕವರ್ ಮಾಡಿಬಿಟ್ಟು ನೀವು ನಿಮ್ಮ ಪರ್ಟಿಕ್ಯುಲರ್ ಲೈವ್ನ ಮಾಡ್ಬೋದು. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಅಕಸ್ಮಾತ್ ಒಂದೊಂದ್ಸತಿ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿಲ್ಲ ಅಂತ ಅಂದರೆ ನೋಡಿ ಇಲ್ಲಿ ಸೊ ಈ ರೀತಿ ನಮಗೆ ಆಪ್ಷನ್ ಬರುತ್ತೆ. ಆಮೇಲೆ ಟ್ರೈ ಅಗೇನ್ ಕೊಟ್ಟರೆ ಅದು ರೀಕನೆಕ್ಟ್ ಮತ್ತೆ ಆಗುತ್ತೆ. ಸೊ ಈ ರೀತಿ ಒಂದೊಂದ್ಸತಿ ನೋಡಿ ನಾವು ಒಂದೊಂದ್ಸತಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದ್ರೆ ಆ ರೀತಿ ಆಗುತ್ತೆ. ಓಕೆ ಅದನ್ನ ಪಾಯಿಂಟ್ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಕೆಳಗಡೆ ಏನು ಹೇಳ್ದಲ್ಲ ಸೊ ಇಷ್ಟು ಆಪ್ಷನ್ಸ್ ಸಿಗ್ತಾ ಇರುವಂಥದ್ದು ನೀವು ಯಾವ ಲೈವ್ ಯಾಗಿರ್ತೀರಾ. ಆ್ಯಕ್ಚುಲಿ ಹೇಳ್ದಲ್ಲ ಫಿಲ್ಟರ್ಸ್ ನನಗೆ ಆಪ್ಷನ್ ಬಂದಿಲ್ಲ ಅದು. ಮತ್ತು ಮೇಲೆ ಕಳಿಸಿದ್ದು ನೋಡಿ ಇಂಟು ಮಾರ್ಕ್ ಅಂದರೆ ನೀವು ಇದ್ರ ಮೂಲಕ ನೋಡಿ ಲೈವ್ನ ನೀವು ಎಂಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡಿ ಈ ರೀತಿ ನಿಮಗೆ ಬರುತ್ತೆ. ಆರ್ ಯು ಶೋರ್ ದ್ಯಾಟ್ ಯು ವಾಂಟ್ ಟು ಸ್ಟಾಪ್ ಸ್ಟ್ರೀಮಿಂಗ್ ಅಂತ ನೀವು ಬೇಕಾದ್ರೆ ಎಂಡ್ ಮಾಡ್ಬೋದು ಲೈವ ಇದ್ರ ಮುಖಾಂತರ. ಓಕೆ ಅಂತ ಕ್ಲಿಕ್ ಕೊಟ್ಟರೆ ನಮ್ಗೆ ಇಲ್ಲಿ ಸ್ವಲ್ಪ ಹೊತ್ತು ಇಂಟರ್ಫೇಸ್ ಇಲ್ಲಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದಲ್ಲಿ ಇಲ್ಲಿ ನಮಗೆ ಹೊಸ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ಕನ್ನಡ TV ಸೀರೀಸ್ ಇಸ್ ಲೈವ್ ಅದು ಫಿನಿಶ್ ಆಗಿರುವಂಥದ್ದು ಲೈವು. ಸೊ ಏನೇನು ಡಾಟಾ ತೋರಿಸುತ್ತಿಲ್ಲಿ ಎಷ್ಟು ವ್ಯೂಸ್ ಬಂದಿದೆ, ಪೀಕ್ ಕರೆಂಟ್ಸು, ಸಬ್ಸ್ಕ್ರೈಬರ್ಸು, ಆ್ಯಾವರೇಜ್ ವ್ಯೂ ಡ್ಯೂರೇಷನ್ನು, ಲೈಕ್ಸು ಮತ್ತು ಚಾಟ್ಸು. ಸೊ ಎಷ್ಟೆಷ್ಟು ಬಂದಿದೆ ಡಾಟಾ ಪೂರ್ತಿ ತೋರಿಸುತ್ತೆ. ಒಂದು ವಾಚ್ ಅವರ್ಸ್ ತೋರಿಸುತ್ತೆ, ವಾಚ್ ಅವರ್ ಕೌಂಟ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿ ತೋರಿಸಿಲ್ಲ. ಸೊ ಇಷ್ಟು ಡಾಟಾ ಇಲ್ಲಿ ನಿಮಗೆ ಶೋ ಮಾಡುತ್ತೆ ಫ್ರೆಂಡ್ಸ್. ನೀವು ನೋಡ್ಕೊಬೋದು ಎಷ್ಟು ವಾಚ್ ಅವರ್ ಕೌಂಟ್ ಆಗಿದೆ ಅಂತ. ಓಕೆ ಇಷ್ಟು ಆರಾಮಾಗಿ ನೀವು ಲೈವ್ ಮಾಡ್ಬೋದು, ಹಾಗೂ ಕೂಡ ಲೈವ್ನ ಎಂಡ್ ಮಾಡ್ಬೋದು. ಲೈವಲ್ಲಿ ಏನಿದೆ ಫ್ಯೂಚರ್ಸ್ ಕೂಡ ಅದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟಾಯ್ತು ಈ ವಿಡಿಯೋ ಬಗ್ಗೆ. ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಡ್ತೀನಿ. ಮತ್ತೆ ಅಷ್ಟೇ ಇಲ್ಲ ಲೈವ್ನಲ್ಲಿ ಕೆಲವೊಂದು ರೂಲ್ಸ್ ಇದೆ, ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದೇನು ರೂಲ್ಸ್ ಅಂತ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸ್ ಅಂತ ತಿಳಿಸಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಬಿಕಾಸ್ ಈ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ, ಅದ್ರಗೋಸ್ಕರ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕಂತಂದರೆ ಜಸ್ಟ್ ಕಮೆಂಟ್ಸ್ ಅಂತ ತಿಳಿಸಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಏನಿದೆ ರೂಲ್ಸ್ನಲ್ಲಿ ಲೈವ್ನಲ್ಲಿ ಆ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ವಾಚ್ ಅವರ್ ಸಿಗೋದು ಮತ್ತು ಲೈವ್ ಕರೆಕ್ಟಾಗಿ ಎಂಡ್ ಆಗೋದು.
ಇಲ್ಲ ಅಂತ ಅಂದರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಓಕೆ, ಅದನ್ನ ಪಾಯಿಂಟ್ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟಾದ ವಿಡಿಯೋ ಬಗ್ಗೆ ಒಬ್ಬರು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ, ಲೈಕ್ ಮಾಡೋ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.